ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ಹೇಳಿ. ಸರ್, ಮಾರುತಿ ಸುಜುಕಿ ಒಮ್ಮಿನಿ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹಾಂ ಸರ್ ಹೇಳಿ ಕಳಿಸ್ಕೊಟ್ಟಿದ್ದೆ. ಏನೈತ್ರಿ ಸರ್ ಮಾಡಲು? ಅದು 2004 ಇದೆ ಸರ್. ಓಕೆ. ಓನರು? ಓನರ್ ಬಂದು ನಿಮಗೆ ಇದಿರುತ್ತೆ, ನಮಗೆ 4th ಓನರ್ ಬರುತ್ತೆ. 4 ಓನರ್ ಆಗಿದ್ದಾರಾ? ಹಾಂ ಓಕೆ. ಇವಾಗ ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ, ಹೌದಾ? ಹೌದು. ಓಕೆ ಸರ್. ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ಸರ್ ಕಿಲೋಮೀಟ್ರು? ಕಿಲೋಮೀಟ್ರ್ ಒಂದು 80 ಓಡಿದೆ. 80,000. ಹ್ಞೂ. ಓಕೆ ಸರ್. ಕಿಲೋಮೀಟ್ರ್ ರನ್ನಿಂಗ್ ಚಲ್ತಿಯಲ್ಲಿ ಇರೋದಾ? ಹಾಂ ಚಾಲ್ತಿಯಲ್ಲಿದೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಸರ್, ಎಫ್ ಸಿ ಇನ್ಸೂರೆನ್ಸು? ಈಗ 1.5 ತಿಂಗಳಾಗಿದೆ ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿ. ಲ್ಯಾಪ್ಸ್ ಆಗಿದೆಯಾ? ಹಾಂ 1.5 ಮಂತ್ಸ್ ಆಗಿದೆ ಅಷ್ಟೇ. ಓಕೆ. ಎಫ್ ಸಿ ಇನ್ಸೂರೆನ್ಸ್ ಎರಡೂ ಲ್ಯಾಪ್ಸ್ ಆಗಿದೆಯಾ? ಹಾಂ ಓಕೆ ಸರ್. ಅದನ್ನು ಕಟ್ಕೊಡ್ತೀರೇನು ಸರ್, ಏನು ತೊಗೊಂಡ್ರೆ ಕಟ್ಕೋಬೇಕಾ? ಕಟ್ಕೊಡ್ಬೇಕು ಅಂತಂದರೆ ಕಟ್ಕೊಡ್ತೀನಿ. ಅದು ಸ್ವಲ್ಪ ಅವಾಗ ಜಾಸ್ತಿ, ಒಂದು 90,000 ಹೇಳ್ತೀನಿ. ಓಕೆ. ಇಲ್ಲ ಅವರೇ ಮಾಡ್ಕೋತಾರೆ ಅಂದರೆ ಒಂದು 70,000 ಕೊಡ್ತೀನಿ. ಹೌದಾ? ಹ್ಞೂ. ಓಕೆ ಸರ್. ಇಂಜಿನ್ ಕಂಡೀಷನ್ ಅಂತಲ್ಲಿ ಯಾವ ಥರ ಇದೆ ಸರ್ ನಿಮ್ಮ ಗಾಡಿಗೆ? ಇಂಜಿನ್ ಎಲ್ಲ ಸೂಪರ್ ಆಗಿದೆ ಸರ್, ಏನು ತೊಂದರೆ ಇಲ್ಲ. ಓಕೆ. ಮಧ್ಯದಲ್ಲಿ ಹೋಗಿ ಪ್ರಾಬ್ಲಮ್ ಏನೂ ಆಗಲ್ಲ ಗಾಡಿ ಇವಾಗ? ಇಲ್ಲ ಬಂದು ನೋಡಿ ತೊಗೋಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್. ಗಾಡಿ ಇಂಜಿನ್ ಆಕ್ಸಿಡೆಂಟ್ ತುಂಬ ಆಗೋದು? ಚೆನ್ನಾಗಿದೆ. ಹಾಂ ಸರ್. ಇಂಜಿನು ತುಂಬ ಚೆನ್ನಾಗಿದೆ. ಓಕೆ ಸರ್. ಎಮ್ ಪಿ ಎಫ್ ಇಂಜಿನ್? ಕಾರ್ಪೆಟ್ರಲ್ಲ. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಇಲ್ಲ ಮೇಲೆ ಇಲ್ಲ ಕೆಲಸ, ಗಾಡಿ ಮೇಲೆ ಕೇಸಸ್ ಆ- ಸಿಗ್ತಾರೆ ಹೇಳಿ ಸರ್ ಪ್ರಾಬ್ಲಮ್? ಸಣ್ಣ ಪುಟ್ಟ ಡೆಂಟ್ ಇರ್ಬೋದು ಅಷ್ಟೇ ಹೊರತು ಹಾಂ. ಆಕ್ಸಿಡೆಂಟ್ ಗಿಕ್ಸಿಡೆಂಟ್ ಎಲ್ಲ ಏನಿಲ್ಲ. ಓಕೆ. ಆ ಥರದ್ದೆಲ್ಲ ಏನಿಲ್ಲ. ಗಾಡಿ ಇಂಜಿನ್ ಸೂಪರ್ ಆಗಿದೆ. ಓಕೆ ಸರ್. 5 ಸೀಟ್ರ್ ಸರ್ ಇದು? 7+1 8 ಸೀಟ್ರ್ 5 ಇರುತ್ತೆ? 5 5 5 ಸೀಟ್ರಾ? ಹಾಂ. ಓಕೆ. ಎಲ್ ಪಿ ಜಿ ಏನಾರ ಇದೆಯಾ? ಇಲ್ಲ ಎಲ್ ಪಿ ಜಿ ಹಾಕಿಲ್ಲ. ಪ್ಯೂರ್ ಪೆಟ್ರೋಲ್ ಎಲ್ ಮಾತ್ರ? ಪಿ ಜಿ ಹಾಕಿದ್ರೆ ಬೇಗ ಇಂಜಿನ್ ಹೋಗ್ಬಿಡುತ್ತೆ ಅಂತ ಹಾಕಿಲ್ಲ ಸರ್. ಹೌದಾ? ಓಕೆ ಸರ್. ಸೀಟ್ ಕವರ್ಸ್ ಎಲ್ಲ ಕರೆಕ್ಟಲ್ಲೇ ಇರೋದು? ಹಾಂ ಎಲ್ಲ ಕರೆಕ್ಟ್ ಆಗಿದೆ. ಓಕೆ. ಸಿಸ್ಟಮ್ ಎಲ್ಲ ಹಾಕ್ಸಿದ್ರೆ ಮ್ಯೂಸಿಕ್ ಸಿಸ್ಟಮು? ಅದು ಯಾವುದೋ ಚಿಕ್ಕದಿದೆ ಅಷ್ಟೇ, ಬಿಟ್ರೆ ಮಾತ್ರ ಬರುತ್ತೆ. ನಾರ್ಮಲಾಗಿ? ಹ್ಞೂ. ಓಕೆ ಸರ್. ಪ್ರೈಸ್ ಏನು ಕೋಟ್ ಮಾಡ್ತಾಯಿದ್ರಿ ಸರ್ ಇವಾಗ ನೀವು? ಇವಾಗ 70,000 ಏನು ಹೇಳಿದ್ರಿ ರೇಟು? 70,000 ಫೈನಲ್ ಸರ್. ಡಾಕ್ಯುಮೆಂಟ್ಸ್ ಅವರೇ ಮಾಡಿಸ್ಕೋಬೇಕು? ಅವರೇ ನಾವು ಮಾಡಿಸ್ಕೊಡ್ತೀವಿ ಅಂದರೆ ಒಂದು 90,000 ಕೊಟ್ಟರೆ ಮಾಡಿಸ್ಕೊಡ್ತೀವಿ. ಓಕೆ ಸರ್. ನೀವು ಮಾಡಿಸೋದು ಹೇಳಿ ಸರ್, ಇವಾಗ ನೆಗೆಶ್ಬಲ್ ಏನಿರುತ್ತೆ 90,000ರಲ್ಲಿ? ನೆಗೆಷಿಯಬಲ್ ಅಂದರೆ ಈಗ ನೆಗೆಷಿಯಬಲ್ ಮಾಡೋಕ್ಕಿಲ್ಲ ಸರ್, ಕಡಿಮೆ ರೇಟಲ್ಲೇ ಕೊಡ್ತಾ ಇದ್ದೀನಿ. ಹಾಂ ಹಾಂ ಹಾಂ. ಯಾಕಂದರೆ ಬೆಂಗಳೂರಲ್ಲಿ ನಾನು ತೊಗೊಬೇಕಾದ್ರೆ ನೋಡಿದ್ದೀನಿ, ಹ್ಞೂ. 70,000ಗೆ 95 96 ಮಾಡಲಿಕ್ಕೆ ಸಿಗ್ತಾ ಇತ್ತು ಒಮ್ಮೆ ನನಗೆ ಅವಾಗ. ಇದು ಓಕೆ. ಯಾರೋ ನನ್ನ ಫ್ರೆಂಡ್ ಕಡೆಯಿಂದ ತೊಗೊಂಡಿದ್ದು ನಾನು. ಹಾಂ ಹಾಂ. ಅವ್ರು ಯೂಸ್ ಮಾಡ್ತಿದ್ದು ಗಾಡಿ ತೊಗೊಂಡಿದ್ದು, ಅದಕ್ಕೆ ಕಡಿಮೆ ರೇಟ್ ಸಿಕ್ತು. ಅದಕ್ಕೆ ನಾನು ತೊಗೊಂಡಿದ್ದ ರೇಟಲ್ಲೇ ಕೊಡ್ತಾ ಇದ್ದೀನಿ. ಓಕೆ ಸರ್. ಇದು ಫಿಕ್ಸ್ ರೇಟೇನಾ ಇವಾಗ? ಹಾಂ ಫಿಕ್ಸ್ ರೇಟ್. 90,000ಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಡ್ತೀರಾ? ಅವರೇ ಬೇಕಂದು ಮಾಡ್ಕೋಬೇಕಾಗಿತ್ತು ಅಂದರೆ 70,000ಕ್ಕೆ ತೊಗೊಳ್ಳಿ ಅಂತ ಹಾಂ ಹೇಳ್ತಾರೆ? 70,000 ತೊಗೊಳ್ತೀನಿ. ಓಕೆ ಸರ್. ಲೊಕೇಶನ್ ಸರ್ ಇದು ಇರೋದು ಗಾಡಿ? ಬೆಂಗಳೂರು ನಾಗರಬಾವಿ. ಓಕೆ ಸರ್. ಇದೇನಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹಾಂ ಇದೇ ನಂಬರ್, ಕಾಂಟ್ಯಾಕ್ಟ್ ನಂಬರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಕೊಡಿ ಸರ್ ಆದಷ್ಟು. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್.